ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರಲ್ಲಿ ನಡೀತಾ ಇರುವ ಒಂದು ಮೇವಾ ಇಂಡಿಯಾ 2025 ಒಂದು ಬಿಸ್ನೆಸ್ ಕಾನ್ಫರೆನ್ಸ್ಗೆ. ಸೊ ನನ್ನ ಹಳೆ ವ್ಲಾಗನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಮುಂಬೈಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಹಳೆ ವ್ಲಾಗ್ನ ಕಂಟಿನ್ಯೂಷನ್ ಇದು. ಇವಾಗ ನಾವು ನವಿ ಮುಂಬೈಯಲ್ಲಿದ್ದೀವಿ. ನವಿ ಮುಂಬೈಯಿಂದ ನಾವು ಹೋಗಬೇಕಾಗಿರೋದು ಬಾಂಡ್ರಾಗೆ. ನವಿ ಮುಂಬೈಯಿಂದ ಬ್ಯಾಂಡ್ರಾಗೆ ಆಲ್ಮೋಸ್ಟ್ 52 ಮಿನಿಟ್ಸ್ ತೋರಿಸ್ತಾ ಇದೆ. ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿ 1 ಅವರೇ ಆಗುತ್ತೆ, ಬಿಕಾಸ್ ಟ್ರಾಫಿಕ್ನ ನಂಬಂಗಿಲ್ಲ ಯಾವಾಗಲೂ. ಹಾಗೆಯೇ ಸಾಕಷ್ಟು ಟೋಲ್ಗಳು ಕೂಡ ಸಿಗ್ತಾ ಇದೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಅಂದರೆ ಎಷ್ಟು ಟೋಲ್ ಸಿಗುತ್ತೆ. ಅದೇ ನಾವು ಬ್ಯಾಂಗ್ಳೂರಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು, ಸಪೋಸ್ ನಾವು ರಾಜಾಜಿನಗರಿಂದ ವೈಟ್ ಫೀಲ್ಡ್ಗೆ ಹೋಗಬೇಕು ಅಂದರೆ ಅಲ್ಲಿ ಆ ಥರ ಏನೂ ಇಲ್ಲವೇ ಇಲ್ಲ. ಬಟ್ ಮುಂಬೈಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲ ಕಡೆ ಸ್ವಲ್ಪ ಟೋಲ್ಗಳೇ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇದು 6 ಲೇನ್ ರೋಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಡ್ರೈವ್ ಮಾಡೋದಕ್ಕೂ. ನನ್ನ ಹಳೆಯ ಒಂದು ವ್ಲಾಗ್ನ ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತೀನಿ. ಸೊ ತುಮಕೂರು ಟು ಮುಂಬೈ ರೋಡ್ ಟ್ರಿಪ್ ಏನೋ ನಾನು ವ್ಲಾಗ್ನ ಹಾಕಿದ್ದೀನಲ್ಲ, ಅದನ್ನು ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಇನ್ನೇನು ಹತ್ತತ್ರ 2-3 ಮಿನಿಟ್ಸ್ ಇದೆ ಅಷ್ಟೇ. ಸೊ ಇಲ್ಲಿ ಬರ್ತಿದ್ದಾಗೇ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳೇ ನೋಡೋಕ್ಕೆ ಸಿಗ್ತಾ ಇದೆ. ಹಾಗೆ ಎಲ್ಲ ಹೆಡ್ ಕ್ವಾರ್ಟರ್ಸ್ ಅಂತ ಅನಿಸುತ್ತೆ, ಬಿಕಾಸ್ ಕ್ಯಾನ್ರಾ ಬ್ಯಾಂಕ್ ದೊಡ್ಡದು ಒಂದು ಬಿಲ್ಡಿಂಗ್ ನೋಡೋಕ್ಕೆ ಸಿಕ್ತು. ಹಾಗೆ SBI ಬ್ಯಾಂಕ್ ಅವ್ರದ್ದು ಇದೆ, ಆ್ಯಂಡ್ ಪಂಜಾಬ್ ಬ್ಯಾಂಕ್ ಇದೆ, ಈವನ್ ONGC ಇದೆ. ಇಲ್ಲಿ ನೋಡಿ ONGC ಇದೊಂದು ಕಂಪ್ನಿ ಇದೆ ಸಿಲಿಂಡ್ರಿಕಲ್ ಶೇಪಲ್ಲಿ. ಸೊ ಇದೆಲ್ಲ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ಗಳು. ಸೊ ನಮಗೆ SBI ಬ್ಯಾಂಕ್ ನಮಗೆ ಎಲ್ಲ ಕಡೆನೂ ಇದೆ, ಬಟ್ ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಆ್ಯಂಡ್ ಇನ್ನೇನು 1 ನಿಮಿಷ ಇದೆ ಅಷ್ಟೇ, ಆಲ್ಮೋಸ್ಟ್ 300 ಮೀಟರ್ ದೂರ ಇದೆ. ಸೊ ಹತ್ತತ್ರ ಬಂದಿದ್ದೀವಿ. ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾವ ಥರ ಇದೆ ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಅಂತ. ಬಿಕಾಸ್ ಅಂಬಾನಿ ಅವ್ರದ್ದು ತುಂಬಾ ರಿಚ್ ಆಗಿರುತ್ತೆ, ತುಂಬ ಎಲಿಗೆಂಟ್ ಆಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಾ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ, ತುಂಬಾ ದೊಡ್ಡದಾಗಿದೆ. ವಿಡಿಯೋದಲ್ಲಿ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ ನೀಟಾಗಿ. ಸೊ ಗೇಟ್ 22 ಹತ್ರ ಇದ್ದೀವಿ ನಾವಿವಾಗ. ಆ್ಯಂಡ್ ಗೇಟ್ 20ಇಂದ ಎಂಟರ್ ಆಗ್ತಾ ಇದ್ದೀವಿ. ಸೊ ಗೇಟ್ 20ಇಂದ ಎಂಟರ್ ಆಗ್ತಿದ್ದೀವಿ. ಆಲ್ಮೋಸ್ಟ್ 22 ಗೇಟ್ಸ್ ಇದೆ. ಅಂದರೆ 1ಇಂದ 22ವರೆಗೂ ಇಷ್ಟು ದೊಡ್ಡದಾಗಿದೆ. ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಇದೆ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಆ್ಯಂಡ್ ಒಳಗಡೆ ಬರೋದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಒಳಗಡೆ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಯಾವುದೇ ಥರ ಒಂದು ID ಕಾರ್ಡ್ಸ್ನ ಕೊಡೋದಿಲ್ಲ. ಅದಾದಮೇಲೆ ಒಳಗಡೆ ಹೋಗಿ ನಾವು ರಿಜಿಸ್ಟರ್ ಎಲ್ಲ ಮಾಡ್ಕೊಬೇಕು. ಆ್ಯಸ್ ಯೂಶ್ವಲ್ ಎಲ್ಲ ಕಡೆ ಚೆಕಿಂಗ್ ಇರುತ್ತಲ್ಲ, ಅದೇ ಥರ ಚೆಕಿಂಗ್ಸ್ ಎಲ್ಲ ಇದೆ. ಕಾರ್ ಡಿಕ್ಕಿ ಎಲ್ಲ ಚೆಕ್ ಮಾಡಿದ್ರು, ಆ್ಯಂಡ್ ಎಲ್ಲ ನಂಬರ್ ಪ್ಲೇಟ್ಸ್ ಎಲ್ಲನೂ ಒಂದು ರೆಕಾರ್ಡಿಂಗ್ಸ್ ತೊಗೊಂಡ್ರು. ಹಾಗೆ ಆ್ಯಸ್ ಯೂಶ್ವಲ್ ಮೆಟ್ರೋನಲ್ಲಿ ಏನು ಚೆಕಿಂಗ್ ಇರುತ್ತೆ ಅದೇ ಥರ ಎಲ್ಲ ಚೆಕಿಂಗ್ಸ್ಗಳಿದ್ದಾವೆ. ಹಾಗೆ ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ದು ಒಂದು ಕಂಪ್ಲೀಟ್ ವ್ಲಾಗ್ನ ಅಂದರೆ ಅದರಲ್ಲಿ ಏನೇನು ಎಮ್ಯುನಿಟೀಸ್ ಇದೆ ಅದರ ಎಲ್ಲ ಒಂದು ವ್ಲಾಗ್ನ ನಾನು ಕಂಪ್ಲೀಟಾಗಿ ಹಾಕ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಹಾಗೆ ಸದ್ಯಕ್ಕೆ ಇವಾಗ ನಾನು ತೋರಿಸ್ತಾ ಇರೋದು ಜಸ್ಟ್ ಬಿಸ್ನೆಸ್ ಕಾನ್ಫರೆನ್ಸ್ ವ್ಲಾಗ್ ಅಷ್ಟೇ ಇದು. ಆ್ಯಂಡ್ ಅಲ್ಲೇನು ನೀವು ಬಫೆ ಸಿಸ್ಟಮ್ ಒಂದನ್ನು ನೋಡಿದ್ರಲ್ಲ, ಅದು ಗೋಲ್ಡ್ ಮತ್ತು ಸಿಲ್ವರ್ ಮೆಂಬರ್ಗಳಿಗೆ ಮಾತ್ರ. ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ಸ್ ಎಲ್ಲ ಇರುತ್ತೆ. ಸೊ 30,000 40,000 ತನಕನೂ ಹೋಗುತ್ತೆ ಒಬ್ಬರಿಗೆ. ಸೊ ಅದು ಇಯರ್ಲಿ ಚಾರ್ಜಸ್ ಇರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಓಪನ್ ಸ್ಪೇಸಲ್ಲಿ ಒಂದು ಕಾನ್ಫರೆನ್ಸ್ ಕೂಡ ನಡೀತಾ ಇದೆ. ಹಾಗೆ ನಾವು ಬಂದಿರೋದು ಇವಾಗ ಮೇವಾ ಇಂಡಿಯಾ 2025 ಮೇವಾ ಇಂಡಿಯಾ ಕಡೆಯಿಂದ ಒಂದು ನಡೀತಾ ಇರೋ ಒಂದು ಗ್ಲೋಬಲ್ ಕಾನ್ಫರೆನ್ಸ್. ಇಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ಸೊ ಎಲ್ಲ ಬಿಸ್ನೆಸ್ ಮಾಡೋಂಥವ್ರೇ ಬಂದಿರೋದು. ಹಾಗೆ ಮೀಡಿಯಾದವ್ರು ಕೂಡ ಇದ್ದಾರೆ. ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಇಲ್ಲದೇ ನಾವು ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಈ ಒಂದು ಪಾಸ್ನ ಕೊಡ್ತಾರೆ. ನಾವು ವಿಸಿಟರ್ಸ್ ಆಗಿ ಹೋಗಿರೋದು. ಇವಾಗ ವಿಸಿಟರ್ ಪಾಸ್ಗೆ 2490, ಇನ್ನೇನು ಆಲ್ಮೋಸ್ಟ್ 2500 ಅಂತಲೇ ಅಂದ್ಕೊಳ್ಳಿ. ಸೊ ಇಬ್ಬರಿಗೆ 5000 ಚಾರ್ಜ್ ಆಯಿತು ನಮಗೆ. 3 ದಿನಕ್ಕೆ ಚಾರ್ಜ್ ಇದು. ಸೊ ಇದು Feb 12th 13th ಮತ್ತು 14th ನಡೀತಾ ಇದೆ 2025ಅಲ್ಲಿ. ಸೊ ಒಂದಿನ ಅಟೆಂಡ್ ಮಾಡ್ತೀರಾ ಅಂತ ಅಂದ್ರೂ 2490 ಅಂದರೆ ಆಲ್ಮೋಸ್ಟ್ 2500 ರುಪೀಸ್ ಪರ್ ಪರ್ಸನ್ ಆಗುತ್ತೆ. 3 ದಿನ ಅಟೆಂಡ್ ಮಾಡೋದಕ್ಕೂ ಅಷ್ಟೇ ಚಾರ್ಜ್ ಆಗುತ್ತೆ. ನಾನು ಹಳೆ ವಿಡಿಯೋದಲ್ಲೇ ನಾನು ಹೇಳಿದ್ದೆ ನಾನು ವೆಡ್ನೆಸ್ಡೇ ಹೊರಟಿರೋದು. ಸೊ ಥರ್ಸ್ಡೇ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದೀವಿ. ಸೊ ಥರ್ಸ್ಡೇ ಮತ್ತು ಫ್ರೈಡೇ 2 ದಿನ ನಾವು ಅಟೆಂಡ್ ಮಾಡಿರೋದು. ಸೊ 2 ದಿನಕ್ಕೂ ನಮಗೆ ಆಲ್ಮೋಸ್ಟ್ 5000 ರುಪೀಸ್ ಚಾರ್ಜ್ ಆಗಿದೆ. And this is the first ever show in India for global nuts and dry fruits trade. ಇಲ್ಲಿ ಆಲ್ಮೋಸ್ಟ್ 300+ ಎಕ್ಸಿಬಿಟರ್ಸ್ ಇದ್ದಾರೆ. ಹಾಗೆ 50ಕ್ಕೂ ಜಾಸ್ತಿ ದೇಶದಿಂದ ಬಂದಿದ್ದಾರೆ. ಹಾಗೆ ಪಾರ್ಟಿಸಿಪೆಂಟ್ಸ್ ಬಂದರೆ 10,000+ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ 50+ ಕಂಟ್ರೀಸಿಂದ ಬಂದಿದ್ದಾರೆ ಜನ ಎಲ್ಲ.
ಹಾಗೆ ಇದು ಬಂದು ಪ್ಯಾಕೇಜಿಂಗ್ದು ಒಂದು ಸ್ಟಾಲ್ ನೀವು ನೋಡ್ತಾ ಇದ್ದೀರಾ. ಸೊ ಡ್ರೈ ಫ್ರೂಟ್ಸ್ನ ಪ್ಯಾಕ್ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಥರ ಒಂದು ಪ್ಯಾಕೇಜಿಂಗ್ಗಳಿರುತ್ತೆ, ಅದರ ಸ್ಟಾಲ್ಸ್ಗಳು ಕೂಡ ಇದ್ದಾವೆ. ಆ್ಯಂಡ್ ಬಜಾನಾ ಅವ್ರ ಹತ್ರ ಒಂದಿಷ್ಟು ಇನ್ಪುಟ್ಸ್ ಕಲೆಕ್ಟ್ ಮಾಡಬೇಕಿತ್ತು, ನಮ್ಮದು ಒಂದು ಕಂಪ್ನಿ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕಿತ್ತು. ಹಾಗೆ ಅವರು ಒಂದು ಎನರ್ಜಿ ಬಾರ್ ಸ್ಯಾಂಪಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ವಿಸಿಟರ್ ಪಾಸಲ್ಲಿ ನೇಮ್ ಪ್ಲಸ್ ನಮ್ಮದು ಒಂದು ಕಂಪ್ನಿ ನೇಮ್ ಕೂಡ ಹಾಕಿರ್ತಾರೆ. ಎಲ್ಲರಿಗೂ ಅಷ್ಟೇ ಅವರವರ ಕಂಪ್ನಿ ಒಂದು ನೇಮ್ ಅಥವಾ ಆರ್ಗನೈಸೇಷನ್ ನೇಮ್ನ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಆ್ಯಂಡ್ ಇದು ರೆಸ್ಟ್ ಏರಿಯಾ. ಸ್ವಲ್ಪ ಸಾಕಾದರೆ ನಾವು ಬಂದು ಕೂತ್ಕೊಬೋದು. ಆಲ್ಮೋಸ್ಟ್ ಬೆಳಿಗ್ಗೆ ಒಂದು 9-10ಗೆಲ್ಲ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ನಾವು ಬಂದಿರೋದು ಸ್ವಲ್ಪ ಲೇಟ್ ಆಗಿದೆ. ಆಲ್ಮೋಸ್ಟ್ ನಾವು ಬಂದಾಗ ಒಂದು 12 ಆಗಿತ್ತು ಆ್ಯಂಡ್ 6 ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಸ್ಟಾಲ್ ಇದೆ. ಇದು ಕಂಪ್ಲೀಟಾಗಿ ಪ್ಯಾಕೇಜಿಂಗ್ ಮೆಷಿನ್ಗೆ ಅಂತ ಡೆಡಿಕೇಟ್ ಆಗಿದೆ. ಸೊ ಈ ಒಂದು ಕಂಪ್ನಿಯವರು ಅವ್ರದ್ದು ಒಂದು ಡೆಮೋನೇ ತಂದು ಇಟ್ಟಿದ್ದಾರೆ. ಅಂದರೆ ಯೂಜ್ ಮೆಷಿನ್ಸ್ಗಳನ್ನೇ ತಂದು ಅಲ್ಲಿ ಡೆಮೋ ಕೊಟ್ಟಿದ್ದಾರೆ, ಯಾವ ಥರ ವರ್ಕ್ ಆಗುತ್ತೆ ಅಂತ. ಬೇಕಾದರೆ ಅಲ್ಲೇ ಆರ್ಡರ್ ಮಾಡ್ಬೋದು ಅಥವಾ ಜಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ಬರ್ಬೋದು, ಆಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಆದ ಒಂದು ಸ್ಟಾಲ್. ಇದು UAEಯಿಂದ ಬಂದಿದ್ದಾರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಹಾಗೆ ಟರ್ಕಿಯಿಂದನೂ ಅವರು ಒಂದು ಸ್ಟಾಲ್ನ ಹಾಕಿದ್ದಾರೆ. ಆ್ಯಂಡ್ ಈ ಒಂದು ಡೇಟ್ಸ್ ಒಂದು ಸ್ವೀಟ್ನ ಕೊಟ್ಟರು, ಹಾಗೆ ಕಾವಾ ಅನ್ನೋ ಒಂದು ಡ್ರಿಂಕ್ ಕೊಟ್ಟರು, ಆಲ್ಮೋಸ್ಟ್ ಗ್ರೀನ್ ಟೀ ಥರ. ಬಟ್ ಕಾವಾ ಅನ್ನೋದು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಸ್ವೀಟ್ ಅಂತೂ ತುಂಬಾ ಡಿಲಿಷಿಯಸ್ ಆಗಿತ್ತು. ಆ್ಯಂಡ್ ದೆನ್ ವಿ ಹ್ಯಾವ್ ಎ ಪ್ರೂನಸ್ಕೋ ಸ್ಟಾಲ್. ಅಂದರೆ ಪ್ರೂನ್ಸ್ ಅನ್ನುವ ಒಂದು ಡ್ರೈ ಫ್ರೂಟ್ಸ್ ಇದೆ, ಅದರ ಒಂದು ಸ್ಟಾಲ್ ಇದೆ. ಹಾಗೆ ಕ್ಯಾಲಿಫೋರ್ನಿಯಾ ವಾಲ್ನಟ್ಸ್ ಅವರ ಒಂದು ಸ್ಟಾಲ್ ಕೂಡ ಇದೆ. ಸೊ ಇವರು ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದಾರೆ. ಹಾಗೆ ಪ್ಯಾಕೇಜಿಂಗಿಗೆ ಬೇರೆ ಬೇರೆ ಥರ ಒಂದು ಡಿಸೈನ್ಸ್ ಇರುತ್ತೆ ಆ್ಯಂಡ್ ಥಿಕ್ನೆಸ್ ಬೇರೆ ಥರ ಇರುತ್ತೆ. ಹಾಗೆ 1/2 kg 1 kg ಪ್ಯಾಕೆಟ್ಸ್ ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ಮಾತಾಡ್ಕೊಂಡ್ಬಂದ್ವಿ, ಅವರು ಒಂದು ಬ್ಯಾಗ್ನ ಕೊಟ್ಟರು. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಾ ವೆರೈಟೀಸ್ ಆಫ್ ಪಿಸ್ತಾ. ಸೊ ಇಷ್ಟೊಂದು ಥರ ವೆರೈಟೀಸ್ ಆಫ್ ಪಿಸ್ತಾಸ್ ಇರುತ್ತೆ ಅಂತ ಗೊತ್ತೇ ಇರೋದಿಲ್ಲ ನೋಡಿ. ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು ನನಗೂ ಇಷ್ಟೊಂದು ಥರ ಇದೆಯಾ ಅಂತ. ಆ್ಯಂಡ್ ಇಲ್ಲಿ 10,000+ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಎಲ್ಲರೂ ಅಷ್ಟೇ ಪೇಮೆಂಟ್ ಮಾಡೇ ಬರಬೇಕು. 2,500 ರೂಪೀಸ್ ಚಾರ್ಜ್ ಆಗುತ್ತೆ. ಇಲ್ಲಿ ಕ್ಯಾಫೆಟೇರಿಯಾ ಇದೆ, ಇಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಅಂದರೆ ನಾವು ಪೇ ಮಾಡೇ ತಿನ್ನಬೇಕಾಗುತ್ತೆ. ಗೋಲ್ಡನ್ ಪಾಸ್ ಮತ್ತು ಸಿಲ್ವರ್ ಪಾಸ್ ಇರೋರಿಗೆ ಮಾತ್ರ ಅನ್ಲಿಮಿಟೆಡ್ ಫುಡ್ ಆ್ಯಂಡ್ ಬೆವರೇಜಸ್ ಇರುತ್ತೆ. ಬಟ್ ವಿಸಿಟರ್ಸ್ಗೆ ಅದೆಲ್ಲ ಇರೋಲ್ಲ, ಆಪ್ಷನ್ಸ್ ಇರೋಲ್ಲ, ನಾವು ಪೇ ಮಾಡೇ ತೊಗೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ವಾಲ್ನಟ್ಸ್ನ ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ವಾಲ್ನಟ್ಸ್ ಒಂದು ಓಪನ್ ಮಾಡೋದಕ್ಕೆ ಮ್ಯಾನ್ಯಲಿ ಯೂಸ್ ಮಾಡ್ತಿರೋವಂಥ ಒಂದು ಮೆಷಿನ್ ಅದು. ಸೊ ಅವರು ಅದನ್ನು ಯೂಸ್ ಮಾಡಿ ವಾಲ್ನಟ್ಸ್ನ ಬ್ರೇಕ್ ಮಾಡ್ತಿದ್ದಾರೆ. ಸೊ ಹೊರಗಡೆ ಇರೋ ಶೆಲ್ನ ತೆಗೆದ್ರೆ ನಮಗೆ ವಾಲ್ನಟ್ ಸಿಗುತ್ತೆ. ಆ್ಯಂಡ್ ಸಾಕಷ್ಟು ವಾಲ್ನಟ್ಸ್ದೇ ಒಂದು ಸ್ಟಾಲ್ಸ್ಗಳಿತ್ತು, ಕ್ಯಾಲಿಫೋರ್ನಿಯಾ ವಾಲ್ನಟ್ಸ್ ಇದು. ಆ್ಯಂಡ್ ದೆನ್ ವಿ ಹ್ಯಾವ್ ದ ಆಸ್ಟ್ರೇಲಿಯನ್ ಆಮಂಡ್ಸ್. ಇವರು ನೋಡಿ ಎಷ್ಟು ಕ್ಯೂಟಾಗಿ ಒಂದು ಆಮಂಡ್ ಶೇಪಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲಿ ಕೂತ್ಕೊಬೋದು, ಚೆನ್ನಾಗಿದೆ. But I can do something for you. Karen, yeah, you'll do that, eh? Paka. Thank you so much, man. Beautiful. So we have this beautiful thing. The recipe is pretty simple, like you see: Greek yogurt, herbs, burnt garlic, and chili flakes. And for all of us, you always, everybody in the world, you know, when they order pizza, there is no one in the world that I've not heard of calling them, can you send some extra herb packets and chili flakes, please? Whatever you do, which is simple. So 2 great recipes that I'm showcasing. I'm sure people can use them at home and professionals can use them in their, you know, food stalls or mithai dukans or dessert shops, and that's what it is. It's delicious. It looks delicious. So ಇದು ಅಮೇರಿಕನ್ ಪೀಕನ್ಸ್ ಅವರ ಒಂದು ಸ್ಟಾಲ್ ಇಟ್ಕೊಂಡಿದ್ದಾರೆ. ಇಲ್ಲಿ ಲೈವ್ ಕುಕ್ಕಿಂಗ್ ನಡೀತಾ ಇತ್ತು. ಸೊ ಒಂದಿಷ್ಟು ಶೆಫ್ಸ್ಗಳನ್ನ ಕರೆಸಿದ್ದಾರೆ, ಹಾಗೆ ಲೈವ್ ಕುಕ್ಕಿಂಗ್ ಸೆಷನ್ಸ್ ನಡೀತಾ ಇದೆ. ಅಲ್ಲಿ ಒಂದಿಷ್ಟು ಜನ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಅಟೆಂಡ್ ಮಾಡಿದ್ದಾರೆ ಅಂತ. ಹಾಗೆ ಇವರು ಆ ಒಂದು ಪಿಕಾನ್ಸಿಂದ ಮಾಡಿರುವಂಥ ಡಿಶ್ನ ಎಲ್ಲರಿಗೂ ಟೇಸ್ಟಿಗೆ ಕೊಡ್ತಾಯಿದ್ರು, ಹೇಗಿದೆ ಟೇಸ್ಟ್ ಮಾಡಿ ಅಂತ. ಆ್ಯಂಡ್ ಈವನ್ ರಿವ್ಯೂಸ್ ಕೂಡ ತೊಗೊತಾ ಇದ್ದಾರೆ. ಈ ಒಂದು ಅಮೇರಿಕನ್ ಪೀಕಾನ್ಸ್ನ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ನಾನು ಟೇಸ್ಟ್ ಮಾಡೋದಕ್ಕೆ ಅಂತ ಈ ಒಂದು ಟಾರ್ಟ್ನ ತೊಗೊಂಡೆ. ಆ್ಯಂಡ್ ಟೇಸ್ಟ್ ಮಾಡಿದೆ, ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು. ಹಾಗೆ ನೀವು ನೋಡ್ತಾ ಇದ್ದೀರಾ ಇಮ್ಯಾಜಿನ್ ಅವರ ಇನ್ನೊಂದು ಸ್ಟಾಲು.
ಈ ಒಂದು ಪ್ಲ್ಯಾಂಟ್ ಬೇಸ್ಡ್ ಫುಡ್ನ ಅಂಬಾಸಿಡರ್ ಜೆನೆಲಿಯಾ ಮತ್ತು ರಿತೇಶ್ ದೇಶ್ಮುಖ್ ಆಗಿರ್ತಾರೆ. ನೀವು ಇದರ ಒಂದು ವೀಡಿಯೋಸ್ ಅಥವಾ ಇವರ ಅಡ್ವರ್ಟೈಸ್ನ ನೀವು ನೋಡೇ ಇರ್ತೀರ. ಇನ್ಸ್ಟಾಗ್ರಾಮ್ಗಳಲ್ಲೂ ನಾನು ನೋಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಅಲ್ಲೂ ಅಷ್ಟೇ ಲೈವ್ ಕುಕಿಂಗ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಹಾಗೆ ಬೇರೆ ಬೇರೆ ಥರ ನಾನು ಹೇಳ್ದಾಗೆ ಈ ಒಂದು ಡೇಟ್ಸ್ ಶಾಪ್ ಇದೆ ನೋಡಿ. ಸೊ ವೆರೈಟೀಸ್ ಆಫ್ ಡೇಟ್ಸ್ ಇದೆ ಆ್ಯಂಡ್ ಇಲ್ಲಿ ಡೇಟ್ ಸಿರಪ್ ಇದೆ. ನಾವು ತೊಗೊಂಡು ಟೇಸ್ಟ್ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ನಾನು ಹೇಳ್ದಾಗೆ ತುಂಬಾ ಹ್ಯೂಜ್ ಆಗಿದೆ ಈ ಒಂದು ಕನ್ವೆನ್ಷನ್ ಸೆಂಟರ್. ಅದರಲ್ಲೂ ಈ ಒಂದು ಕಾನ್ಫರೆನ್ಸ್ ಏನು ನಡೀತಾ ಇದೆಯಲ್ಲ, ಈ ಜಾಗನೂ ಅಷ್ಟೇ ದೊಡ್ಡದಾಗಿದೆ. ನಾವು ಎಷ್ಟು ಓಡಾಡಿದ್ರೂ ಎಷ್ಟೇ ಸ್ಟಾಲ್ಸ್ ಎಲ್ಲ ಹೋದ್ರೂ ಮುಗಿತಾನೇ ಇಲ್ಲ. ಹಾಗೆ ನಾವಿವಾಗ ಬಂದಿದ್ದೀವಿ ಈ ಒಂದು ಫುಡ್ ಸೆಕ್ಷನ್ಗೆ. ಆ್ಯಕ್ಚುಲಿ ಲಂಚ್ ಟೈಮ್ ಆಗೋಗಿದೆ. ಇವಾಗ ಸ್ನ್ಯಾಕ್ಸ್ ಟೈಮ್, ಅಂದರೆ 4 ಗಂಟೆ ಆದಮೇಲೆ ಇಲ್ಲಿ ನಾರ್ಮಲ್ ಲಂಚ್ ಸಿಗೋಲ್ಲ. ಹಾಗಾಗಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಟೀ ಚೆನ್ನಾಗಿತ್ತು. ಅದರ ಕಾಸ್ಟ್ ಬಂದು 70 ರುಪೀಸ್ ಆಯಿತು. ಆ್ಯಂಡ್ ನಾವು ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಹಾಗೆ ನಾನು ನನ್ನ ಹಸ್ಬೆಂಡ್ ಹಾಗೆ ಅವರ ಇಬ್ಬರು ಫ್ರೆಂಡ್ಸ್ ಇದ್ದರು. ಎಲ್ಲರೂ ಸೇರಿಕೊಂಡು ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಇದು ಸಮೋಸ ಚಾಟು. 2 ಸಮೋಸ ಹಾಕಿ ಅದ್ರ ಮೇಲೆ ಮಸಾಲೆ ಎಲ್ಲ ಹಾಕ್ಕೊಟ್ಟಿದ್ರು. ಹಾಗೆ ನಾವಿಬ್ಬರು ಬೇಲ್ಪುರಿ ಮತ್ತು ಇನ್ನೊಂದು ಸೇವ್ ಪುರಿನ ತೊಗೊಂಡ್ವಿ. ಬೇಲ್ಪುರಿ ಸ್ವಲ್ಪ ಓಕೆ ಅನ್ನಿಸ್ತು. ಸೇವ್ ಪುರಿ ವಾಸ್ ವೆರಿ ಗುಡ್. ಬೇಲ್ಪುರಿ, ಸೇವ್ ಪುರಿ ಹಾಗೆ ಸಮೋಸ ಚಾಟ್ ಎಲ್ಲ 100 ರುಪೀಸ್ ಪರ್ ಪ್ಲೇಟ್ ಇತ್ತು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಸೆಕೆಂಡ್ ಡೇ ಆಫ್ ದ ಬಿಸ್ನೆಸ್ ಕಾನ್ಫರೆನ್ಸ್. ಟಾಪ್ ಈಸ್ ಕ್ಯಾಶುಯಲ್ ಬಟ್ ಪ್ಯಾಂಟ್ ಫಾರ್ಮಲ್ ಹಾಕಿದ್ದೆ. ಹಾಗೆ ID ಕಾರ್ಡ್ ಹಾಕೇ ಇರಬೇಕು ಒಳಗಡೆ ಎಂಟರ್ ಆಗಬೇಕು ಅಂತ. ಅಂದರೆ ನಾವು ಎಷ್ಟು ಸಲ ಬೇಕಾದ್ರೂ ಈ ಒಂದು ಕಾನ್ಫರೆನ್ಸಿಂದ ಹೊರಗಡೆ ಬರ್ಬೋದು, ಬಟ್ ಒಳಗೆ ಎಂಟರ್ ಆಗಬೇಕಾದ್ರೆ ಈ ಒಂದು ಪಾಸ್ನ ಹಾಕ್ಕೊಂಡೇ ಇರಬೇಕು. ಪ್ರತಿ ಸಲ ಹೋಗಬೇಕಾದ್ರೂ ಅಷ್ಟೇ ಅವರು ಸ್ಕ್ಯಾನ್ ಮಾಡ್ತಾಯಿದ್ರು. ಎಷ್ಟು ದೊಡ್ಡದಾಗಿದೆ. ಸೊ ಕ್ಲೀನ್ ಮಾಡೋಕ್ಕೆ ಎಷ್ಟು ಜನ ಬೇಕಾಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯೂಶ್ವಲಿ ನಮ್ಮ IT ಸೆಕ್ಟರಲ್ಲಿ ಆಫೀಸಸ್ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ, ಬಟ್ ಇಷ್ಟೊಂದು ದೊಡ್ಡದಾಗಿ ನಾನು ಯಾವುದೂ ನೋಡೇ ಇಲ್ಲ. ಆ್ಯಂಡ್ ಇಲ್ಲಿ ಎಲ್ಲ ಒಂದು ಡ್ರೈ ಫ್ರೂಟ್ಸ್ದು ವೆರೈಟೀಸ್ನ ಇಟ್ಟಿದ್ದಾರೆ. ನಾಟ್ ಜಸ್ಟ್ ಕ್ಯಾಶ್ಯೂಸ್, ರೇಸನ್ಸ್, ಆಮಂಡ್ಸ್ ಆ್ಯಂಡ್ ಪಿಸ್ತಾಸ್. ಅದರಲ್ಲೂ ಮತ್ತೆ ವೆರೈಟೀಸ್ ಇರುತ್ತಲ್ಲ. ಇವಾಗ ಸಪೋಸ್ ರೇಸನ್ಸ್ ತೊಗೊಂಡ್ರೆ, ಡೇಟ್ಸ್ ತೊಗೊಂಡ್ರೆ ಅದರಲ್ಲೂ ವೆರೈಟೀಸ್ ಇರುತ್ತೆ. ಅದನ್ನೂ ಕೂಡ ಇಟ್ಟಿದ್ದಾರೆ. ಹಾಗೆ ಇವ್ರಿಗೆ ಯಾರ್ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಅದರ ಒಂದು ಪಿಕ್ಚರ್ಸ್ನೂ ಹಾಕಿದ್ದಾರೆ. ಅವರ ಲೋಗೋ ಎಲ್ಲ ಹಾಕಿಬಿಟ್ಟು ಯಾರ್ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ. ಆ್ಯಂಡ್ ಇದೇ ಒಂದು ಮೊದಲನೇ ಶೋ ಒಂದು ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇದೆ. ಅಂದರೆ ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ಗೆ ಅಂತ ಡೆಡಿಕೇಟ್ ಮಾಡಿ ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇದೆ. ಹಾಗೆ ಎಕ್ಸಿಬಿಟರ್ಸ್ ಲಿಸ್ಟ್ ಕೂಡ ಇದೆ. ಅಲ್ಲಿ ನಾನು ಏನೇನು ಸ್ಟಾಲ್ಸು ಅಂತ ಹೇಳಿದ್ನಲ್ಲ, ಅವರ ಕಂಪ್ಲೀಟ್ ಒಂದು ನೇಮ್ನ ಹಾಕಿದ್ದಾರೆ. ಹಾಗೆ ಸ್ಟಾಲ್ ನಂಬರ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಜನ ಫೋಟೋಸ್ನ ತೊಗೋತಾ ಇದ್ರು. ನಾನು ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದ್ದೀನಿ. ಆ್ಯಂಡ್ ಯಾವ್ಯಾವ ಥರ ಪಾಸ್ಗೆ ಯಾವ್ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಅಂತ ಹಾಕಿದ್ದಾರೆ. ಹಾಗೆ ಒಂದು ಔಟ್ಲೈನ್ ಕೂಡ ಹಾಕಿದ್ದಾರೆ, ಯಾವ್ಯಾವ ಸ್ಟಾಲ್ ಎಲ್ಲಿದೆ ಅಂತ. ಹ್ಯೂಜ್ ಮಿರರ್ಸ್ ಇದೆ. ಇಲ್ಲೂ ಒಂದಿಷ್ಟು ಜನ ಫೋಟೋಸ್ ತೊಗೋತಾ ಇದ್ರು. ಆ್ಯಂಡ್ ವಾಶ್ರೂಮ್ಸ್ ಕೂಡ ಅಷ್ಟೇ, ಎಲ್ಲ ಕಡೆನೂ ಅಷ್ಟೇ ಕ್ಲೀನಾಗಿರೋ ವಾಶ್ರೂಮ್ಸ್ ಇದೆ. ಅಲ್ಲಲ್ಲೇ ಎಲಿವೇಟರ್ಸ್ಗಳಿದ್ದಾವೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಯುನೀಕ್ ಡಿಸೈನ್ ಇದೆ ಅಂತ ನೋಡಿ. ಹಾಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಯಾಸೆಂಜರ್ ಲಿಫ್ಟ್ ಇರೋದು ಈ ಒಂದು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರಲ್ಲೇ ಇರೋದು. ಆ್ಯಂಡ್ ಸೆಕೆಂಡ್ ಡೇ ಕಾನ್ಫರೆನ್ಸ್ನ ಮುಗಿಸ್ಕೊಂಡು ನಾವು ಇವಾಗ ಹೊರಟಿದ್ದೀವಿ. ಇಲ್ಲಿ ಪಾರ್ಕಿಂಗಲ್ಲಿ ಪೇ ಮಾಡಬೇಕಾಗುತ್ತೆ. ನಾವು 190 ರುಪೀಸ್ ಪೇ ಮಾಡಿದ್ದೀವಿ. ಸೊ ಪಾರ್ಕಿಂಗೂ ಅಷ್ಟೇ ನಾನು ಹೇಳಿದಾಗೆ ತುಂಬಾ ಹ್ಯೂಜ್ ಆಗಿದೆ. ತುಂಬಾ ಬ್ಯೂಟಿಫುಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಮತ್ತೆ ಹೊರಗಡೆ ಬರ್ತಿದ್ದಾಗೆ ಬ್ಯಾಂಕ್ ಆಫ್ ಅಮೆರಿಕಾ ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಈ ಹಿಂದೆ ವರ್ಕ್ ಮಾಡಿದ್ದೆ. ನನ್ನ ಫಸ್ಟ್ ಕಂಪ್ನಿಯಲ್ಲಿ ನನಗೆ ಬ್ಯಾಂಕ್ ಆಫ್ ಅಮೆರಿಕಾ ಮೇಲೆ ವರ್ಕ್ ಮಾಡೋದಕ್ಕೆ ಆಪ್ಷನ್ ಇತ್ತು. ಹಾಗೆ ನಾನು ಹೇಳಿದ್ನಲ್ಲ ದೊಡ್ಡ ಕಂಪ್ನೀಸ್ ಇದ್ದಾವೆ ಅಂತ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಹ್ಯೂಜ್ ಆಗಿದೆ ಅಂತ. ಆ್ಯಂಡ್ ವಿ ವರ್ಕ್ ಅವರ ಒಂದು ಕಂಪ್ನಿ ಕೂಡ ಇಲ್ಲೇ ಇದೆ. ಎಲ್ಲದ್ರದ್ದು ಹೆಡ್ ಕ್ವಾರ್ಟರ್ಸ್ ಮೋಸ್ಟ್ಲಿ ಮುಂಬೈ ಈ ಒಂದು BKCನಲ್ಲೇ ಇದೆ ಅನಿಸುತ್ತೆ, ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸಲ್ಲಿ. ಆ್ಯಂಡ್ ಬ್ಯೂಟಿಫುಲ್ ಆದ ಸನ್ಸೆಟ್ ಕೂಡ ಆಗ್ತಾಯಿದೆ. ಆ್ಯಂಡ್ ರೋಡ್ಸ್ ಎಲ್ಲ ತುಂಬ ಕ್ಲೀನಾಗಿದೆ ಈ ಒಂದು ಜಾಗದಲ್ಲಿ. ನಾವು ನಮ್ಮ ಪಾಸ್ಗಳನ್ನ ಇಲ್ಲೇ ಹಾಕಿಬಿಟ್ಟಿದ್ದೀವಿ ಸೊ ದಟ್ ನಾಳೆ ಮತ್ತೆ ಮಿಸ್ ಮಾಡಬಾರ್ದು ಅಂತ. ಮಿಸ್ ಆದರೆ ಮತ್ತೆ ನಮಗೆ ಒಳಗಡೆ ತೊಗೊಳ್ಳೋದಿಲ್ಲ, ಇಲ್ಲಾಂದರೆ ಮತ್ತೆ ರಿಜಿಸ್ಟ್ರೇಷನ್ ಫೀಸೆಲ್ಲ ಹಾಕಬೇಕಾಗುತ್ತೆ. ಆ್ಯಂಡ್ ಡೇ 2 ಆಫ್ ಬಿಸ್ನೆಸ್ ಕಾನ್ಫರೆನ್ಸ್ ಮುಗೀತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಡೇ 3 ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇವತ್ತು ಬಿಸ್ನೆಸ್ ಕಾನ್ಫರೆನ್ಸ್ದು 3rd ಡೇ. ಸೊ ಇವತ್ತು ನಮಗೆ ಮತ್ತೆ ಒಂದಿಷ್ಟು ಜನರನ್ನ ಭೇಟಿಯಾಗಕ್ಕೆ ಸಿಗುತ್ತೆ. ಸೊ ಅಲ್ಲಿಗೆ ಹೋದರೆ ತುಂಬಾ ಬೆನಿಫಿಟ್ಸ್ ಇದೆ. ಒಂದು ಐಡಿಯಾಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಬೋದು, ಹಾಗೆ ಒಂದಿಷ್ಟು ಕಾಂಟ್ಯಾಕ್ಟ್ಸ್ಗಳನ್ನ ಬೆಳೆಸ್ಕೊಬೋದು.
ನಿನ್ನೆ ಗೇಟ್ 20ಇಂದ ಒಳಗಡೆ ಹೋಗಿದ್ವಿ. ಬಟ್ ಇವತ್ತು ನಾವು ಇನ್ನು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಒಳಗಡೆ ಹೋಗಿಲ್ಲ. ಯಾಕೆ ಅಂತ ಅಂದರೆ ತುಮಕೂರಿಂದ ಒಬ್ಬರು ಬಸ್ ಜರ್ನಿ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ಪರಿಚಯ ಇರೋರು ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ನಾನು ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇದ್ದೀನಿ. ಮುಗಿತಾನೇ ಇಲ್ಲ. ಗೇಟ್ 1ಗೆ ಹೋಗಬೇಕು ಅಂತ ಅಂದರೆ ಮೋಸ್ಟ್ಲಿ ಕಂಪ್ಲೀಟ್ ಒಂದು ಸರ್ಕಲ್ ಹಾಕಬೇಕು. ಹಾಗೆ ಎಷ್ಟು ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಅಂದರೆ 1,00,000+ ಸ್ಕ್ವೇರ್ ಮೀಟರ್ ಜಾಗನ ಉಪಯೋಗಿಸ್ಕೊಂಡಿದ್ದಾರೆ. ಆ್ಯಂಡ್ ಇದರ ಕಾಸ್ಟ್ ಎಲ್ಲೂ ರಿವೀಲ್ ಮಾಡಿಲ್ಲ. ಎಷ್ಟು ಬೇಕಾಯಿತು ಈ ಒಂದು ಕನ್ವೆನ್ಷನ್ ಸೆಂಟರ್ನ ಬಿಲ್ಡ್ ಮಾಡೋದಕ್ಕೆ, ಎಷ್ಟು ಖರ್ಚಾಯಿತು ಅದನ್ನ ಎಲ್ಲೂ ರಿವೀಲ್ ಮಾಡಿಲ್ಲ. ಗೂಗಲಲ್ಲೂ ಹುಡುಕಿದೆ, ಸಿಕ್ಕಿಲ್ಲ ನನಗೆ. ಆ್ಯಂಡ್ ಇನ್ನೊಂದು ಕಡೆ ವ್ಯೂವಿಂದ ಶಾರ್ಟ್ನ ತೊಗೊಂಡಾಗ, ಒಂದು ವೀಡಿಯೋನ ತೊಗೊಂಡಾಗ ಈ ಥರ ಕಂಪ್ಲೀಟಾಗಿ ಈ ಒಂದು ಕನ್ವೆನ್ಷನ್ ಸೆಂಟರ್ ನೋಡೋದಕ್ಕೆ ಸಿಕ್ತು. ಆ್ಯಂಡ್ ಕಂಪ್ಲೀಟ್ ಒಂದು ಸರ್ಕಲ್ ಹಾಕಿದ್ರೆ ಮಾತ್ರ ನಾವು ಗೇಟ್ 1 to ಗೇಟ್ 22 ತನಕ ಕವರ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹೊರಗಡೆ ತಿನ್ನೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಸ್ವಲ್ಪ ಬ್ಯುಸಿ ಆದರು. ಅವರು ಕಾಂಟ್ಯಾಕ್ಟ್ಸ್ ಮಾಡೋದ್ರಲ್ಲಿ ಹಾಗೆ ಜನಗಳ ಜೊತೆ ಮಾತಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ರು. ಹಾಗಾಗಿ ಬ್ರಂಚ್ ಮಾಡೋಣ ಅಂತ ಬಂದ್ವಿ. ಚೋಲೆ ಕುಲ್ಚೆ ಮತ್ತು ಒಂದು ಮಿಸಲ್ ಪಾವ್ನ ತೊಗೊಂಡ್ವಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಫುಡ್ ಅಂತೂ. ಬಟ್ ಹೊರಗಡೆಗಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಟೇಸ್ಟ್ ವೈಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳಬೇಕು. ಮಿಸಲ್ ಪಾವ್ ಬಂದು ಆಲ್ಮೋಸ್ಟ್ 150-180 ರುಪೀಸ್ ಆಯಿತು. ಹೊರಗಡೆ 100 ರುಪೀಸ್ ಕೂಡ ಆಗೋದಿಲ್ಲ ಇದಕ್ಕೆ. ಆ್ಯಂಡ್ ಚೋಲೆ ಕುಲ್ಚೆ ಆಲ್ಮೋಸ್ಟ್ 250 to 300 ರುಪೀಸ್ ಆಯಿತು. ಬಟ್ ಹೊರಗಡೆ ಇನ್ನೊಂದು ಸ್ವಲ್ಪ ಕಮ್ಮಿನೇ ಇರುತ್ತೆ, ವಿತಿನ್ 200 ಇರುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ಡೇ 3 ಆಫ್ ಬಿಸ್ನೆಸ್ ಕಾನ್ಫರೆನ್ಸ್. ನಾನು ಕ್ಯಾಶುಯಲಾಗಿ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಫಾರ್ಮಲಾಗಿ ಏನೂ ರೆಡಿಯಾಗಿಲ್ಲ. The first dish that we are making with Chef Ajay Chopra is A besan barfi and brownies, all made with pecans. There's a beautiful nuttiness to this entire dish, and most amazingly, the sweetness of the pecans makes it beautiful. So, why I'm using pecans for the brownie? Nobody asked me a question. Generally, we use walnuts for the brownie. guys. Last 2 days they've been watching and listening to all the information about pecans. Pecans don't go rancid. Place the brownie on top. It's as simple as that. This is all done, right? This, you've added the coconut as well? No. This is where all the difference comes. So we have talked fresh coconut. You can also add desiccated, and because desiccated will take the life of this laddu a little more longer, but the fresh obviously will taste better, right? So you get that freshness, that nice creaminess of the coconut. Now, you could use this as a protein bar as well. Anybody goes to the gym? ಆ್ಯಂಡ್ ಥರ್ಡ್ ಡೇ ಶೆಫ್ ಅಜಯ್ ಚೋಪ್ರಾ ಮತ್ತು ನೇಹಾ ದೀಪಕ್ ಶಾ ಅವರು ಬಂದಿದ್ದರು, ಮಾಸ್ಟರ್ ಶೆಫ್ ಅವರು. ಸೊ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂತಿದ್ದಾರೆ, ಎಲ್ಲ ತಿಳ್ಕೊತಾ ಇದ್ದಾರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಆ್ಯಂಡ್ ಇದೂ ಅಷ್ಟೇ ಟೇಸ್ಟ್ಗೆ ಅಂತ ಕೊಟ್ಟರು. ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು. ಹಾಗೆ ನಾನು ಅವ್ರ ಜೊತೆ ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡೆ. ತುಂಬ ಖುಷಿಯಾಯಿತು ಇವ್ರುಗಳನ್ನೆಲ್ಲ ಮೀಟ್ ಮಾಡಿ. ಹಾಗೆ ಇಮ್ಯಾಜಿನ್ ಪ್ಲ್ಯಾಂಟ್ ಬೇಸ್ಡ್ ಫುಡ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಬಿಗ್ ಬಾಸ್ಕೆಟ್ ಮತ್ತು ರಿಲಯನ್ಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಸೊ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ. ಹಾಗೆ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಬಗ್ಗೆ ಸದ್ಯದಲ್ಲೇ ಒಂದು ವ್ಲಾಗ್ ಬರುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವ್ಲಾಗ್ ಅಂತ ಹೇಳ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.